ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಂಚೆ ದೊಡ್ಡ ದೊಡ್ಡ ಮನೆಗಳಲ್ಲೆಲ್ಲ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ರು. ಅವಾಗ ಯಾರು ಏನೇ ಬೈದ್ರು ಕೂಡ ಅದನ್ನು ಸ್ವೀಕಾರ ಮಾಡುವಂಥದ್ದನ್ನು ಮಕ್ಕಳು ನೋಡಿ ಬೆಳೀತಾ ಇದ್ರು. ಆದರೆ ಈಗ ಅದು ಯಾವುದು ಕೂಡ ಇಲ್ಲ. ಅದಕ್ಕೆ ಅಪ್ಪ ಅಮ್ಮ ಏನಾದರೂ ಬೈದ್ಬಿಟ್ರೆ ಏನೋ ನನ್ನ ಮೇಲೆ ಬೈದ್ಬಿಟ್ರು, ಪ್ರೀತಿನೇ ಇಲ್ಲ ಅವರಿಗೆ ಅಂತ ಹೇಳ್ಬಿಟ್ಟು ಓ ಅಂತ ಮನೆ ಬಿಟ್ಟು ಹೋಗೋದು, ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇಂಥದ್ದು ಮಕ್ಕಳಲ್ಲಿ ಬರ್ತಾ ಇದೆ. ಟ್ಯೂಷನ್ಗೆ ಹೋಗ್ಲಿಲ್ವಂತೆ, ಅದಕ್ಕೆ ಪೋಷಕರು ಬೈದ್ರಂತೆ, ಯಾಕೆ ಹೋಗ್ಲಿಲ್ಲ ನೀನು ಅಂತ. ಇದರಿಂದನೇ ಕೋಪಗೊಂಡ್ಬಿಟ್ರಂತೆ. ಅಕ್ಕ ತಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರು ಮನೆ ಬಿಟ್ಟು. ಆಧಾರ್ ಕಾರ್ಡ್ ತೊಗೊಂಡು ಹೋಗ್ಬಿಟ್ಟಿದ್ದಾಳೆ. ಮೋಸ್ಟ್ಲಿ ಫ್ರೀ ಬಸ್ ಆ ವಿಚಾರಕ್ಕೆ ಆಧಾರ್ ಕಾರ್ಡ್ ಏನಾದರೂ ಮಾಹಿತಿ ಇತ್ತು ಅಕ್ಕಂಗೆ. ತಮ್ಮನಿಗೆ ಟಿಕೆಟ್ ಇಲ್ಲದೆ ಪ್ರಯಾಣ ಅಂತೆ, ಅಕ್ಕನಿಗೊಂದು ಆಧಾರ್ ಕಾರ್ಡ್ ಇತ್ತು. HAL ಠಾಣೆಗೆ ಪೊಲೀಸರಿಂದ ಈಗ ಪೋಷಕರಿಂದ ನಾಪತ್ತೆ ದೂರು ಕೊಟ್ಟಿದ್ರು ಪೊಲೀಸರಿಗೆ. ಚಿತ್ರದುರ್ಗದಲ್ಲಿದ್ದ ಅಕ್ಕ ತಮ್ಮನ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ. ಸೊ ಮಕ್ಕಳನ್ನು ಕರ್ಕೊಂಡು ಬಂದು ಪೋಷಕರಿಗೆ ಈಗ ಒಪ್ಪಿಸಿದ್ದಾರೆ HAL ಪೊಲೀಸರು. ಏನ್ರಿ ಸಣ್ಣ 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 ಮಕ್ಕಳು ಈ ಥರ ಮನೆ ಬಿಟ್ಟು ಹೋಗ್ತಾ ಇದ್ರೆ. ಡಾಕ್ಟ್ರ್ ಇದ್ದಾರೆ, ಡಾಕ್ಟ್ರ್ ಜೊತೆನೇ ಮಾತನಾಡ್ತೀನಿ. ಡಾಕ್ಟರ್ ಆದರ್ಶ್ ಅವರು, ಮನೋವೈದ್ಯರು, ಬೋರಿಂಗ್ ಆಸ್ಪತ್ರೆ. ಡಾಕ್ಟ್ರೇ, ಮುಂಚೆ ಎಲ್ಲ ಮನೆಯಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಅಜ್ಜ ಅಜ್ಜಿ ಏನಾದರೂ ಒಂದಿಷ್ಟು ಬೈದರೆ ಅವ್ರು ಬೈತಾ ಇದ್ದಾರೆ, ಅವ್ರು ಸ್ವೀಕಾರ ಮಾಡುವಂಥ ಮನಸ್ಥಿತಿ ಹೇಗಿದೆ, ಇವೆಲ್ಲ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇತ್ತು. ಹಾಗಾಗಿ ಮಾನಸಿಕವಾಗಿ ಸದೃಢರಾಗ್ತಾ ಇದ್ರು ಹಿಂದಿನ ಕುಟುಂಬದಲ್ಲಿ. ದೊಡ್ಡ ದೊಡ್ಡ ಕುಟುಂಬಗಳಿದ್ವು. ಆದರೆ ಈಗ ಅಪ್ಪ ಅಮ್ಮ ಅಷ್ಟೇ ಬೈದು ಬಿಟ್ಟರೆ ಅವ್ರು ನಮ್ಮ ಮೇಲೆ ಪ್ರೀತಿ ಇಲ್ಲ, ಅವ್ರು ಬೈದು ಬಿಟ್ಟರು ನಮಗೆ ಅಂಥೇಳಿ ಈ ಮನೆ ಬಿಟ್ಟು ಹೋಗುವಂಥ ಮಾನಸಿಕತೆ ಹೆಂಗೆ ಬರ್ತಾ ಇದೆ. ನಮ್ಮನ್ನೆಲ್ಲ ಆಚೆ ಆಗ್ತಾ ಇದ್ರು, ನಾವು ಒಳಗೆ ಕರ್ಕೊಮ್ಮ ಅಂಥೇಳಿ ಕೇಳ್ಕೊಂಡು ಒಳಗಡೆಗೆ ಹೋಗ್ತಾ ಇದ್ವಿ. ಈಗಿರುವಂಥ ಮಕ್ಕಳಲ್ಲಿ ಯಾಕೆ ಈ ಮನಸ್ಥಿತಿಗಳು ಬರ್ತಾ ಇದೆ? ಓಕೆ ಸರ್, ಇದಕ್ಕೂ ಕೂಡ ತುಂಬ ಬೇರೆ ಬೇರೆ ಕಾರಣಗಳಿದೆ. ಸೊ ಫಸ್ಟು ಏನಾಗುತ್ತೆ ಅಂತಂದರೆ ಈ ರಿಯಾಲಿಟಿ ಅನ್ನೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಮಕ್ಕಳು ಮನೆ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅನ್ಬೋದು. ಏನಕ್ಕೆ ಅಂತಂದರೆ ಇವಾಗ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಗಳಲ್ಲಿ ಏನಾಗ್ತಿದೆ ಅಂತಂದರೆ ತುಂಬ ಒಳ್ಳೆಯ ಕ್ಷಣಗಳನ್ನ ಮಾತ್ರ ತೋರಿಸ್ತಾರೆ. ಅವ್ರಿಗೆ ಏನಾಗ್ಬಿಡುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ನಾರ್ಮಲ್ ಫ್ಯಾಮಿಲಿ ಅಪ್ಪ ಅಮ್ಮ ಬೈಯೋದೇ ತಪ್ಪು ಅಂತ ಅನಿಸುತ್ತೆ. ಅಪ್ಪ ಅಮ್ಮ ಈ ಥರ ಇರೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋ ಅಪ್ಪ ಅಮ್ಮನೇ ಬೇರೆ ಥರ ಇದ್ದಾರೆ. ಬಟ್ ಇಲ್ಲಿ ನಮಗೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಏನೋ ಬೈತಿದ್ದಾರೆ, ಅಥವಾ ಅದನ್ನು ಮಾಡಬೇಡ ಅಂತ ಅಂದರೆ ಅದಕ್ಕೆ ತುಂಬ ಅತಿಯಾದ ಕೋಪ ಬರೋದು. ಸೊ ದೇ ಆರ್ ನಾಟ್ ಏಬಲ್ ಟು ಡೀಲ್ ವಿತ್ ದ ರಿಯಾಲಿಟಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಅವರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲೇ ಕೆಲವೊಂದು ಫ್ರೆಂಡ್ಸ್ಗಳು ಮಾಡ್ಕೊಂಡಿರ್ತಾರೆ. ಅವ್ರು ಯಾವ ಥರ ಅಂತಂದರೆ ಅವರಿಗೆ ಈ ಕಾನ್ವರ್ಸೇಷನ್ ಅನ್ನೋದು ಮ್ಯಾಕ್ಸಿಮಮ್ ಒಂದು 30 to 45 ಮಿನಿಟ್ಸ್ ಅಥವಾ 1 hour ಇರುತ್ತೆ. ಆ ಟೈಮಲ್ಲಿ ಅವ್ರು ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಅವ್ರಿಗೆ ಇವ್ರ ಜೊತೆ ಹೋಗಿ ಇದ್ದಾಗ ಅವರಿಂದ ಏನೇನು ತೊಂದರೆ ಆಗ್ಬೋದು ಅನ್ನೋದು ಇವ್ರಿಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಫೇಸ್ಬುಕ್ಕಲ್ಲಿ ಫ್ರೆಂಡ್ಸ್ ಆಗಿರ್ತಾರಲ್ಲ ಅವ್ರ ಜೊತೆನೂ ಹೋಗಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕೆಟ್ಟ ಕಲ್ಪನೆಯಿಂದ ಅವ್ರು ಹೋಗಿ ಮನೆ ಬಿಟ್ಟು ಹೋಗೋದು. ನನಗೆ ಅದಕ್ಕಿಂತಲೂ ಡಾಕ್ಟ್ರೆ, ಅದಕ್ಕಿಂತಲೂ ಹೆಚ್ಚಾಗಿ ಈ ಚಿಕ್ಕ ಮಕ್ಕಳಲ್ಲಿ ಈ ಫೇಸ್ ಮಾಡುವಂಥದ್ದು ಯಾಕೆ ಬರ್ತಾ ಇಲ್ಲ? ಯಾಕೆ ಸಡನ್ ಆಗಿ ಅವರಿಗೆ ಆ ಸ್ವೀಕಾರ ಮಾಡುವಂಥ ಮನಸ್ಥಿತಿ ಯಾಕೆ ಬರ್ತಾ ಇಲ್ಲ? ಸಣ್ಣ ಮಕ್ಕಳದ್ದು ಹೇಳ್ತಾ ಇದ್ದೀನಿ. ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕು ಅವು ಇವು ಎಲ್ಲ ಹ್ಯಾಂಡಲ್ ಮಾಡೋದಲ್ಲ, ಅವರಿಗೆ ಸ್ವೀಕಾರ ಮಾಡುವಂಥ ಮನಸ್ಥಿತಿನೇ ಹೊರಟ್ಬಿಟ್ಟಿದೆ. ಸೊ ಕೋಪಿಂಗ್ ಎಬಿಲಿಟೀಸ್ ಅನ್ನೋದು, ಕೋಪಿಂಗ್ ಸ್ಕಿಲ್ಸ್ ಆರ್ ಕೋಪಿಂಗ್ ಎಬಿಲಿಟೀಸ್ ಅಂತ ಅಂತೀವಿ. ಇದು ಹೇಗೆ ಡೆವಲಪ್ ಆಗುತ್ತೆ ಅಂತಂದರೆ ಮಗು ಒಂದು ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಂದರೆ ಆಟ ಆಡೋದು, ಡಿಸಿಪ್ಲಿನ್ ಆಗಿರೋದು, ಏನು ಊಟ ಮಾಡುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀನು ಪೆಪ್ಸಿ ಕುಡಿ, ಜಂಕ್ ಫುಡ್ ತಿನ್ನು, ಮತ್ತು TV ಫೋನ್ನೇ ಜಾಸ್ತಿ ಹೊತ್ತು ನೋಡು, ಈ ಥರ ಇದ್ದಾಗ ಆ ಮಗುಗೆ ಏನಪ್ಪ ಅಂದರೆ ರಿಯಲ್ ಕೋಪಿಂಗ್ ಎಬಿಲಿಟೀಸ್ ಅನ್ನೋದು ತುಂಬ ಕಮ್ಮಿ ಆಗುತ್ತೆ. ಮತ್ತು ಸೋಷಿಯಲ್ ಸ್ಕಿಲ್ಸ್ ಅನ್ನೋದು ಭಾರಿ ಇಂಪಾರ್ಟೆಂಟ್. ಸೋಷಿಯಲ್ ಸ್ಕಿಲ್ಸ್ ಅಂತಂದರೆ ಮಗು ಹೋಗಿ ತನ್ನ ಏಜಿನ ಮಕ್ಕಳ ಜೊತೆ ಮಾತಾಡೋದು, ಬೆರೆಯೋದು, ಅಥವಾ ತಂದೆ ತಾಯಿ, ಅಜ್ಜಿ ತಾತ, ಚಿಕ್ಕಪ್ಪ ದೊಡ್ಡಮ್ಮ ಅವ್ರಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಹೀಗೆ ಎಲ್ಲರ ಜೊತೆ ಸಂಬಂಧಗಳ ಭಾವನೆಗಳು, ಸಂಬಂಧಗಳ ಇಂಪಾರ್ಟೆನ್ಸ್ನ ಮಗು ಅರ್ಥ ಮಾಡ್ಕೊಂಡಾಗ ಸೊ ಇವ್ರು ನಂಗೆ ಒಳ್ಳೆಯದಕ್ಕೆ ಹೇಳ್ತಿದ್ದಾರೆ ಅನ್ನೋ ಒಂದು ಭಾವನೆ ಬರುತ್ತೆ. ಇತ್ತೀಚೆಗೆ ಏನಾಗ್ತಿದೆ ಅಂತಂದರೆ ಬರೀ ಫೋನಲ್ಲೇ ಕನೆಕ್ಟ್ ಇರೋದ್ರಿಂದ ತುಂಬ ಈ ಸಂಬಂಧಗಳು ತುಂಬ ದೂರ ಆಗ್ತಿರೋದ್ರಿಂದ ಈ ಥರ ಡಿಪ್ರೆಷನ್, ಆಟಿಸಮ್ ಸ್ಪೆಕ್ಟ್ರಮ್ ಅನ್ನೋ ಕಾಯಿಲೆ ಕೂಡ ಜಾಸ್ತಿ ಆಗ್ತಿದೆ. ಮುಂಚೆ ಎಲ್ಲ ಕೋವಿಡ್ಗಿಂತ ಮುಂಚೆ ಆಟಿಸಮ್ ಅನ್ನೋ ಕಾಯಿಲೆ ತಿಂಗಳಿಗೆ 1 ಅಥವಾ ತಿಂಗಳಿಗೆ 2 ಬರೋದು. ಇವಾಗ ನಾವು ನಮ್ಮ ಹಾಸ್ಪಿಟ್ಲೇ ದಿನಕ್ಕೆ ಒಂದು 6 ಇಂದ 7 ಪೇಷಂಟು ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ನೇ ನೋಡ್ತೀವಿ. ಸೊ ಈ ಸಂಬಂಧಗಳು ಮತ್ತು
ಹ್ಯೂಮನ್ ಕಾಂಟ್ಯಾಕ್ಟ್ ಅನ್ನೋದು ಹೆಚ್ಚಾದಾಗ ಅವ್ರಿಗೆ ಕೋಪಿಂಗ್ ಎಬಿಲಿಟೀಸ್ ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ಧನ್ಯವಾದಗಳು ಡಾಕ್ಟ್ರೇ. ಪಬ್ಲಿಕ್ ಜೊತೆಗೆ ಇಷ್ಟೊತ್ತು ಮಾಹಿತಿಯನ್ನು ಹಂಚ್ಕೊಂಡಿದ್ದೀರಾ, ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದೀರಾ. ನೋಡೋಣ, ಪೋಷಕರು ಒಂದಿಷ್ಟು ಆಗಬೇಕು, ಇಲ್ಲದೇ ಇದ್ದರೆ ಭಾಳ ಕಷ್ಟ ಈ ಸಮಾಜದಲ್ಲಿ. ಧನ್ಯವಾದಗಳು. ಸೊ ನೋಡಿ, ಮನೆಯಲ್ಲಿ ಮೊದಲನೇದು ಹೇಳಿದಂಗೆ ಈಗ ಸಂಬಂಧಗಳ ಬೆಲೆಯನ್ನು ಕೊಡೋದನ್ನು ಕಲಿಸ್ಬೇಕು. ಅಜ್ಜ ಅಜ್ಜಿ ದೂರ ಇಟ್ಬಿಟ್ಟು ನೀವು ದುಡಿತಾ ಇದ್ದಾಗ ಅವಾಗ ಕರ್ಕೊಂಡು ಹೋಗಿ, ಇಲ್ಲ ಮಕ್ಕಳ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಆಚೆ ಕರ್ಕೊಂಡು ಹೋಗಿ ಆಟ ಆಡಬೇಕು, ಅವ್ರ ಜೊತೆಗೆ ಅವ್ರನ್ನ ಕೇಳಬೇಕು, ಅವ್ರನ್ನ ವಿಚಾರಿಸ್ಕೊಳ್ಬೇಕು. ನಿಮ್ಮ ಪಾಡಿಗೆ ನೀವು ದುಡಿಬೇಕು, ಇಲ್ಲ ಅಂತಲ್ಲ, ಹಣ ಗಳಿಸದೇ ಇದ್ದರೆ ನಾಳೆ ಏನೂ ಮಾಡೋಕ್ಕಾಗೋದಿಲ್ಲ. ಹಂಗಂದು ಮಾತ್ರಕ್ಕೆ ಮಕ್ಕಳನ್ನ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟುಬಿಟ್ಟು ನಿಮ್ಮ ಪಾಡಿಗೆ ನೀವು ದುಡಿತಾ ಇದ್ಬಿಟ್ರೆ ಆಗೋದಿಲ್ಲ. ಅವು ಕೂಡ ಒಂಚೂರು ಟೈಮ್ ಸ್ಪೆಂಡ್ ಮಾಡಬೇಕು. ಅಪ್ಪನೋ ಅಮ್ಮನೋ ಯಾರೋ ಒಬ್ಬರಾದರೂ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಕೊಳ್ಬೇಕು. ಆವಾಗ ಅವರಲ್ಲಿ ಈ ಖಿನ್ನತೆಗಳು ಬರೋದಿಲ್ಲ. ನಾನು ಮನೆ ಬಿಟ್ಟು ಹೋಗ್ಬಿಡ್ಬೇಕು, ನಾನು ಆತ್ಮಹತ್ಯೆ ಮಾಡ್ಕೊಂಬಿಡ್ಬೇಕು, ನನಗೆ ಬೇಡ, ಈ ಡಿಪ್ರೆಷನ್ಗಳಿಗೆ ಒಳಗಾಗೋದಿಲ್ಲ ಮಕ್ಕಳು. ಯಾಕಂದರೆ ಶಾಲೆಯಲ್ಲಿ ಅವ್ರು ಓದ್ತಾ ಇರಬೇಕು, ಹೋಮ್ವರ್ಕ್ ಕೊಡ್ತಾರೆ, ಅದನ್ನು ಬರೀತಾ ಇರಬೇಕು. ಒಂಥರ ಮಷಿನ್ ವರ್ಕ್ ಥರ ಆಗ್ಬಿಟ್ಟಿದೆ ಈಗಿನ ಮಕ್ಕಳಿಗೆ. ಬೆಳಗ್ಗೆ ಏಳು, ಬ್ಯಾಗ್ ಹಾಕೋ, ಶಾಲೆಗೆ ಹೋಗು, ಅಲ್ಲೊಂದಿಷ್ಟು ಓದು, ಸಂಜೆ ಬಾ, ಹೋಮ್ವರ್ಕ್ ಕೊಟ್ಟಿರ್ತಾರೆ, ಹೋಮ್ವರ್ಕ್ ಮಾಡು, ಟ್ಯೂಷನಿಗೆ ಹೋಗು. ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ಯಾವ ಮಟ್ಟಕ್ಕೆ ಸ್ಟ್ರೆಸ್ಸು ಮಕ್ಕಳಿಗೆ ಅಂತಂದರೆ ತಲೆ ಕೆಟ್ಟು ಹೋಗಿರುತ್ತೆ. ಅದರ ಮಧ್ಯದಲ್ಲಿ ಒಂದಿಷ್ಟು ರಿಲ್ಯಾಕ್ಸೇಷನಿಗೆ ಅಂತ ಮೊಬೈಲ್ ಹಿಡಿತಾರೆ, ಅದು ಎಡಿಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ಅದರ ಬದಲಾಗಿ ನಿಮ್ಮ ಮಕ್ಕಳನ್ನು ಆಚೆ ಕರ್ಕೊಂಡು ಹೋಗಿ ಒಂಚೂರು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರ ಜೊತೆಗೆ ಆಟ ಆಡಿ. ಮನೆಯಲ್ಲೇ ಆಟ ಆಡ್ರಿ, ಆಚೆನೇ ಕರ್ಕೊಂಡು ಹೋಗ್ಬೇಕಂತೇನಿಲ್ಲ. ಬೇರೆ ಬೇರೆ ಆಟಗಳಿದ್ದಾವೆ, ಮುಂಚೆ ಎಲ್ಲ ಇರೋದು ಮನೆಯಲ್ಲೇ ಆಟ ಆಡೋಕ್ಕೆ ಮಕ್ಕಳ ಜೊತೆಗೆ. ಅವುಗಳನ್ನು ನೆನ್ಪು ಮಾಡ್ಕೊಳ್ಳಿ. ಏನು ಆಡ್ಬೋದು ಮಕ್ಕಳ ಜೊತೆಗೆ, ಏನು ಟೈಮ್ ಸ್ಪೆಂಡ್ ಮಾಡ್ಬೋದು, ಪೇಂಟಿಂಗ್ಸ್ಗಳನ್ನು ಮಾಡಿ, ಹಾಡು ಹೇಳಿಸಿ, ಎಷ್ಟಿದ್ದಾವೆ ಮಕ್ಕಳ ಜೊತೆಗೆ ಆಟ ಆಡ್ಕೊಂಡು ಕೂತ್ಕೊಳ್ಳೋಕ್ಕೆ. ಆದರೆ ಈಗ ಯಾರೂ ಮಾಡಲ್ಲ. ಯಾಕಂದರೆ ಅವರೇ ಅಪ್ಪ ಅಮ್ಮನೇ ದುಡ್ಕೊಂಡು ಬರೋಷ್ಟೊತ್ತಿಗೆ ಅವ್ರಿಗೆ ಸಾಕಾಗೋಗ್ಬಿಟ್ಟಿರುತ್ತೆ. ಇನ್ನೆಲ್ಲಿಂದ ಮಕ್ಕಳ ಜೊತೆಗೆ ಆಟ ಆಡಬೇಕು, ಇನ್ನೆಲ್ಲಿಂದ ಅವ್ರಿಗೆ ಆ ಎನರ್ಜಿ ಬರಬೇಕು. ಹಾಗಾಗಿ ಆ ಬಾಂಡಿಂಗ್ ಅನ್ನೋದು ಹೋಗ್ತಾ ಇದೆ ಮಕ್ಕಳು ಮತ್ತು ತಂದೆ ತಾಯಿಗಳ ನಡುವೆ. ತುಂಬ ಮಕ್ಕಳಲ್ಲಿ, ತುಂಬ ತಂದೆ ತಾಯಿಗಳಲ್ಲಿ ಬಾಂಡಿಂಗ್ ಇದೆ, ತುಂಬ ಎಂಜಾಯ್ ಮಾಡ್ಕೊಂಡೇ ಲೈಫ್ ಲೀಡ್ ಮಾಡ್ತಾರೆ. ಬಟ್ ಕೆಲವರಲ್ಲೇ ತುಂಬ ಕಷ್ಟ ಆಗಿದೆ. ಆಚೆ ಇರುವಂಥ ಸ್ಟ್ರೆಸ್ಸು, ಕೆಲಸ ಮಾಡ್ತಾ ಇರುವಂಥ ಸ್ಟ್ರೆಸ್ಸು, ಅದೆಲ್ಲವೂ ಮನೆಯಲ್ಲಿ ಪರಿಣಾಮ ಬೀರುತ್ತೆ, ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ.